ಏನು ಮಾಡ್ತಿದ್ಯಾ? ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಬೆಳಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿದು ಒಂದು 2 ನಿಮಿಷ ಹಂಗೆ ದೇವ್ರು ನೋಡಿ. ನಮ್ಮ ಮನೇಲಿ ಇದು ಗಣೇಶ ಫೇವ್ರೆಟ್ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಗಣೇಶನ ಮುಖ ನೋಡ್ತೀನಿ. ಮನಿ ಪ್ಲ್ಯಾಂಟ್ ಇವಾಗ ತಾನೇ ಹೊಸದು. ನಮ್ಮ ಮನೆ ಆಚೆ ಕಡೆ ಮಳೆ ಬರೋಂಗೆ ಆಗ್ಬಿಟ್ಟಿದೆ, ಬಿಸಿಲಿಲ್ಲ. 6:45 7 ಗಂಟೆ ಆಗಿದೆ ಇವಾಗ. ನಾನು ಯೂಶ್ವಲಾಗಿ ಡೈಲಿ ಎದ್ದೊಳೋದೇ 6:15 6:45 7 ಗಂಟೆನೂ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ವೇಟ್ ಚೆಕ್ ಮಾಡ್ತೀನಿ. ವೇಟ್ ಚೆಕ್ ಮಾಡಿ ಮುಖ ತೊಳ್ಕೊಂಡು ನೆಕ್ಸ್ಟ್ ಕೆಲಸ ಶುರು ಮಾಡೋಣ. ಬಾಗಿಲಿಗೆಲ್ಲ ಕಸ ಹೊಡೆದು, ಇವತ್ತು ಬುಧವಾರ, ಎಲ್ಲ ಫುಲ್ ಕ್ಲೀನ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಸಾಯಂಕಾಲ. ಹಾಗಾಗಿ ಏನೂ ಆಚೆ ಒರೆಸ್ಕೊಳ್ಳಲ್ಲ. ಹಾಗಾಗಿ ಬಾಗಿಲಿಗೆ ಮಾತ್ರ ಕಸ ಎಲ್ಲ ಹೊಡ್ಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತೀನಿ. ಅದೇ ತುಂಬ ಸ್ಪೇಸ್ ಇಲ್ಲ ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ, ಬಾಗಿಲಿಗೆ ಮಾತ್ರ ಹಾಕ್ಬೇಕಷ್ಟೇ. ನನ್ನ ಮಗ ಎದ್ದೇಳಕ್ಕೆ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಚಿಕ್ಕ ಚಿಕ್ಕದು ಕೆಲಸ ಆದಂಗೆ, ಇಲ್ಲ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ನನ್ನ ಮಗ. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ನಮ್ಮ ಮನೇಲಿ ಯಾರಿಗೂ ಇಲ್ಲ. ನಮ್ಮ ಮನೆಯವ್ರು ಎದ್ದು ಬೇಗನೆ 6 ಗಂಟೆಗೆ ಹಾಕೋದ್ರು. ಹಾಗಾಗಿ ಅವರೇ ಬರುವಾಗ ಹಾಲು ತೊಗೊಬಂದುಬಿಡ್ತಾರೆ. ಮಗಂಗೆ ಬೇಕಲ್ಲ ಪಾಪುಂಗೆ ಹಾಲು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲಿಗೆ ನೀರು ಹಾಕೋದೆ ಫಸ್ಟ್ ಕೆಲಸ. ನನ್ನ ಮಗ ಇದ್ದರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಬೆಳಗ್ಗೆ ಟೈಮ್ ಎದ್ದೇಳೋಕ್ಕೆ ಚಳಿ ಆಗ್ತಾ ಇರುತ್ತೆ, ಮಳೆ ಬೇರೆ ಬರ್ತಿರುತ್ತೆ, ಎದ್ದೇಳೋಕ್ಕೆ ಆಗ್ತಿರಲ್ಲ. ಆದರೂ ಬೇಗ ಎದ್ದೇಳಬೇಕಲ್ಲ. ನಮ್ಮ ಮನೆಯವ್ರು 9:30ಗೆ ಆಫೀಸಿಗೆ ಹೋಗ್ತಾರೆ. ಹಾಗಾಗಿ ಬೇಗ ಎದ್ದು ತಿಂಡಿ ಮಾಡಬೇಕು. ಅಡುಗೆ ತಿಂಡಿ 2. ಅಡುಗೆ ಮನೆ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಬಾಗಿಲಿಗೆ ನೀರಾಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದೇ ನನ್ನ ಕೆಲಸ. ಬಿಸಿನೀರು ಕುಡಿದಲೇ ಮುಂದೆ ಕೆಲಸ ಏನೂ ಮಾಡೋಕ್ಕಾಗಲ್ಲ. ನಾ ಮುಂಚೆ ಅರ್ಬಲೈಫ್ದು ಇದು ವೆಯ್ಟ್ ಲಾಸ್ಗೆ ಅಂತ ಕುಡಿತಾ ಇದ್ದೆ. ಈಗ ಕುಡಿತಾ ಇಲ್ಲ, ಈಗ ಬಿಟ್ಟಿದ್ದೀನಿ. ಇದು ಬಟರ್ ಫ್ರೂಟ್ದು ನಮ್ಮ ಮನೇಲಿ ನನ್ನ ಅಪ್ಪ ಬೆಳೆದಿದ್ದಾರೆ ಅಂತ ತನ್ನ ಮೊಳಕೆ ಆಗಲಿ ಅಂತ ಇಟ್ಟಿದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ನೋಡೋಣ ಹೆಂಗಾಗತ್ತೆ ಅಂತ. 1-2 ಸ್ಪೂನಷ್ಟು ಫ್ರೆಶ್ ಹಾಕಿ, ಅಂದರೆ ಇದು ಜಿಂಜರ್ ಅಲ್ಲ ತುಳಸಿ, ಇದು ನಾನು ಕುಡಿತಾ ಇರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ಬಿಸಿ ನೀರು ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಟೊಮೊಟೊ ಬಿಟ್ಟರೆ ತರಕಾರಿ ಏನೂ ಇರಲಿಲ್ಲ, ಮೆಣಸಿನ್ಕಾಯಿ ಅಷ್ಟೇ ಇದ್ದಿದ್ದು ತರಕಾರಿ. ಬೆಳಗ್ಗೆ ಎದ್ದಿದ ತಕ್ಷಣ ಸಾಂಗ್ ಕೇಳೋ ಅಭ್ಯಾಸ. ರಾಯರ್ ಆ ಸಾಂಗ್ ಕೇಳ್ದಲೇ ಕೆಲಸನೇ ಮುಂದೆ ಹೋಗಲ್ಲ ಏನು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸಾಂಗ್ ಕೇಳ್ತೀನಿ. ನಮ್ಮ ಮನೆಯವರು ಬಿಸಿ ನೀರು ಕುಡಿತಾರೆ. ಹಾಗಾಗಿ ಪಪ್ಪಾಯನ ಬಿಸಿನೀರು ಕುಡಿದು ಪಪ್ಪಾಯ ತಿಂತಾರೆ. ನನ್ನ ಮಗನೂ ಎದ್ದಿದ ತಕ್ಷಣ ಪಪ್ಪಾಯ ಬೇಕು ಅಂತ ಹೇಳ್ತಾನೆ, ನನಗೆ ಫೇವ್ರೇಟು. ನಿಮ್ಗೆ ಯಾವ ಫ್ರೂಟ್ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ಕುಡಿದು ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲೆಲ್ಲ ಕಸ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿ ಪಾಲಕ್ ಸೊಪ್ಪು ದಾಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಫಸ್ಟೇ ಬೇಳೆ ಬೇಯಿಸೋಕ್ಕೆ ಅಂತ ನೀರು ಇಟ್ಬಿಟ್ರೆ ಬೇಳೆ ಬೆಂದರೆ 5 ನಿಮಿಷಕ್ಕೆ ದಾಲ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸ್ಮ್ಯಾಶ್ ಆಗೋ ಥರ ಬೇಯಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಇಡೋಣ. ನಿಮ್ಮ ಮನೇಲಿ ಏನು ತಿಂಡಿ ಅಂತ ಕಮೆಂಟ್ ಮಾಡಿ, ಯಾವ ತಿಂಡಿ ಫೇವ್ರೇಟ್ ಅಂತ. ಕೆಲಸ ಬೆಳಗ್ಗೆ 10 ಗಂಟೆ ಆಗೋದು. ಮನೆಯವ್ರು ಬಂದರು ಅಂತ ಹೇಳಿ ಬಾದಾಮಿ ಮತ್ತು ಇದು ನಾನು ಬೆಟ್ಟದ ನೆಲ್ಲಿಕಲ್ದು ಜ್ಯೂಸ್ ಮಾಡೋಣ ಅಂತ ಹೇಳಿ ಐಸ್ ಕ್ಯೂಬ್ ಮಾಡಿಟ್ಟಿದ್ದೀನಿ. ದಿನ ಬೆಳಗ್ಗೆ ಎದ್ದು ಕುಡಿತಾರೆ ಅವರು. ನಾನು ಕುಡಿತಾ ಇದ್ದೆ, ಸದ್ಯಕ್ಕೆ ಬಿಟ್ಟಿದ್ದೀನಿ. ಬಾದಾಮಿ ಮತ್ತು ಬಿಸಿನೀರು 2 ಕೊಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ. ಆಮೇಲೆ ಪಪ್ಪಾಯ. ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕಿಲ್ಲ, ಹಂಗೆ ಕಟ್ ಮಾಡಿ ಹಾಕಿದ್ದೀನಿ ಬಾಯಿಗೆ ಸಿಗಲಿ ಚೆನ್ನಾಗಿ ಅಂತ. ಅವೆಲ್ಲ ಫ್ರೈ ಆದಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿ ನೀಟಾಗಿ ಈರುಳ್ಳಿ ಎಲ್ಲ ರೆಡ್ ಬರೋಂಗೆ ಫ್ರೈ ಮಾಡಿ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಚಪಾತಿ ಮತ್ತು ಪಾಲಕ್ ಸೊಪ್ಪಿಂದು ದಾಲು. ನನ್ನ ಮಗ ಇದ್ದ.
ನಮ್ಮ ಮಗ ಇದ್ದರೆ ಮುಗೀತು 8 ಗಂಟೆ ಆಯಿತು. ದೇವ್ರಿಗೆ ಕೈ ಮುಗಿದು ಬಂದು ಪಪಾಯ. ಇನ್ನೇನು ಬೇಡ ಅವನಿಗೆ. ಎದ್ದಿದ ತಕ್ಷಣ ಬಿಸಿ ನೀರು ಕುಡಿ ಅಂದ್ರೂ ಕುಡಿಯಲ್ಲ. ಎದ್ದಿದ ತಕ್ಷಣವೇ ಬೇಕು ಪಪ್ಪಾಯ ಅವನಿಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆ. ಟೊಮೆಟೊ ಹಾಕಿ ದಾಲ್ ಒಂದು ಮಿಸ್ ಆಗಿಬಿಟ್ಟಿದೆ. ಅದು ಲಾಸ್ಟ್ ಮಾಡಿದ್ದು. ನಮ್ಮ ಮನೆಯವರೇ ದೀಪ ಹಚ್ಚಿದ್ರು ಇವತ್ತು. ನಾನು ಹಚ್ಚೋಂಗಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ಆಫೀಸ್ಗೆ ಹೋಗುವಾಗ ಹಚ್ಚಿ ಹೋದರು. ಇದು ಬೆಳಗ್ಗೆ 11 ಗಂಟೆ ಆಗಿತ್ತು. ಅವನು ಸ್ವಲ್ಪ ಹಾಲು ಕೊಟ್ಟು ಅವರೆಲ್ಲ ಮನೆಯಿಂದ ಹೋಗಿದ ತಕ್ಷಣ ಒಂದು ರೌಂಡ್ ಮನೆ ಕ್ಲೀನ್ ಮಾಡೋದೇ ಆಗುತ್ತೆ ಕೆಲಸ. ಹಾಗಾಗಿ ನನ್ನ ಮಗ ಬೇರೆ ಲೇಟಾಗಿ ಎದ್ದಿದ್ನಲ್ಲ, ಬೆಡ್ಶೀಟೆಲ್ಲ ಹಾಕಿ ಮಡಚಿ ರೂಮಲ್ಲಿ ಕ್ಲೀನ್ ಮಾಡೋ ಅಷ್ಟರಲ್ಲೇ 1/4 ಗಂಟೆ ಬೇಕು. ನನ್ನ ಮಗ ಇದ್ದರೆ ಎಲ್ಲ ಅಂಡಿರ್ತಾನೆ. ಒಂದೊಂದೇ ಎತ್ತಿಡೋದೇ ಆಗುತ್ತೆ ನನ್ನ ಕೆಲಸ. ಬೆಡ್ಶೀಟೆಲ್ಲ ಸರಿ ಮಾಡಿ ನನ್ನ ಮಗ ಹಂಗೆ ಆಲ್ರೆಡಿ 10 ಗಂಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೊಡೋಲ್ಲ ಅವನಿಗೆ, ತಿಂಡಿ ತಿನ್ನಲ್ಲ ಅಂತ. ತಿಂಡಿ ತಿಂದಾದಮೇಲೆ ಹಾಲು ಕೊಡ್ತೀನಿ, ಸ್ವಲ್ಪ ಹೊತ್ತಾದಮೇಲೆ. ಆವಾಗ ತಿಂಡಿನೂ ತಿಂತಾನೆ, ಹಾಲು ಕುಡಿತಾನೆ. ಎದ್ದಿದ ತಕ್ಷಣ ಎದ್ದೊಳೋದೇ ಲೇಟ್ ಅಲ್ವಾ, ಹಾಗಾಗಿ ಕೊಡೋಲ್ಲ. ಎಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ತೆಗಿತಾ ಇದ್ದೀನಿ. ನಮ್ಮನೆಗೆ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಸಕ್ಕದ ಗಾಳಿ ಬೀಸುತ್ತೆ ಗೊತ್ತಾ. ಎಲ್ಲ ಕೆಲಸನೂ ಬೇಗ ಬೇಗ ಆಗ್ತಾಯಿಲ್ಲ. ಲೇಟ್ ಇವತ್ತು ಬುಧವಾರ ಅಲ್ವಾ, ಹಾಗಾಗಿ ಎಲ್ಲ ಕೆಲಸನೂ ಲೇಟು. ಮಧ್ಯಾಹ್ನ ಸಾಂಬಾರು ಏನೂ ಮಾಡಿಲ್ಲ, ಹಸಿವಾಗಿಲ್ಲ, ಲೇಟಾಗಿ ತಿಂದಿರೋದು ಅಂತ. ಹಂಗಾಗಿ ಬರೀ ಕ್ಲೀನಿಂಗಲ್ಲೇ ದಿನ ಮುಗಿಸ್ತಾ ಇದ್ದೀನಿ. ನನ್ನ ಮಗ ಒಂದೊಂದೇ ಮನೆಯೆಲ್ಲ ಕ್ಲೀನ್ ಇರ್ತೀನಿ. ಅದೇ ಕೆಲಸನೇ ಆಗೋಗ್ಬಿಡುತ್ತೆ. ಸ್ನಾನ ಮಾಡೋದೇ 12 ಗಂಟೆ ಆಗೋಗುತ್ತೆ. ಎಲ್ಲ ಒಂದ್ಸಲ ಒರೆಸ್ಕೊಂಡು ಲೇಟ್ ಇವತ್ತೆಲ್ಲ ಮಾಡೋ ಅಷ್ಟರಲ್ಲಿ ಕೆಲಸ ಸಾಕಾಯಿತು. ಬೆಳಗ್ಗೆ ಒಂದು ರೌಂಡ್ ಅಷ್ಟರಲ್ಲಿ ಟೈಮ್ 12:30 ಆಗೋಗಿತ್ತು. ಎಲ್ಲ ಕೆಲಸ ಆಲ್ರೆಡಿ ನನ್ನ ಮಗನಲ್ಲಿ ಮತ್ತೆ ಊಟ. ಸ್ಕೂಲ್ಗೆ ಹೋಗಲ್ಲ ಇನ್ನು, ಅವನು 3 ವರ್ಷ. ನನ್ನೇ ಆಟ ಆಡಿಸ್ತಾನೆ. ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದಾನೆ. ಮಾಡಿ ಕೆಲಸ ಮುಗಿಸಿ ಕೂರೋಣ. ಸ್ನಾನ ಬೇಕಂದರೆ ದಿನಕ್ಕೆ 4 ಸಲ ಮಾಡಂದ್ರೂ ಮಾಡ್ತಾನೆ ಸ್ನಾನ. ಅರ್ಜೆಂಟಲ್ಲಿ ಸ್ನಾನ ಮಾಡಿ ಮೊದಲು ಸ್ನಾನಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಮಾಡ್ಕೋಬೇಕು. ತಲೆಗೆ ನೆನ್ನೆ ಸ್ನಾನ ಮಾಡಿದ್ದು, ಆಯಿಲ್ ಹಚ್ಚಿರಲಿಲ್ಲ. ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು, ತಲೆಗೇನು ಸ್ನಾನ ಮಾಡಲ್ಲ, ಹಾಗೆ ಸ್ನಾನ ಅಷ್ಟೇ. ಈಗ ಸ್ನಾನ ಆಯಿತು. ಸ್ನಾನ ಆಗಿ ಮಾಯ್ಶ್ಚರೈಸರ್ ಹಚ್ಕೊಂಡು, ಮಾಮೂಲಿ ಮಮಾಅರ್ಥದ್ದು ಬೀಟ್ರೂಟ್ ಫೇಸ್ ಕ್ರೀಮ್ ಹಚ್ಕೊಂಡು, ವೈಟ್ ಬ್ಯೂಟಿ ಪೌಡ್ರ್ ಹಾಕ್ಕೊಂಡು ಸುಮ್ಮನೆ ಕ್ಯಾಶುವಲಾಗಿ ರೆಡಿ ಆದೆ ಅಷ್ಟೇ. ಇವತ್ತಿನ ದಿನ ಇಷ್ಟು ರೆಡಿ ಆಗೋ ಅಷ್ಟರಲ್ಲಿ 12:30 ಆಗೋಯಿತು. ಅಷ್ಟರಲ್ಲಿ ನನ್ನ ಮಗನ ಬೇರೆ ರೆಡಿ ಮಾಡಬೇಕು. ಇವಾಗ 1-2 ಗಂಟೆಗೆ ಮಲಗಿಬಿಡ್ತಾನೆ ಅವನು. ಹಂಗಾಗಿ ಅಡುಗೆ ಏನು ಕೆಲಸ ಇದ್ರೂ ಸಾಯಂಕಾಲನೇ. ನಮ್ಮ ಹಸ್ಬೆಂಡ್ ಬರೋದೇ 6:30 ಸಾಯಂಕಾಲ ಆಗುತ್ತೆ. ಸಾಯಂಕಾಲ 6:30 ಅಷ್ಟರಲ್ಲಿ ಎದ್ದು ರೆಡಿ ಮಾಡಬೇಕು. ಮಮಾಅರ್ಥದ್ದು ಲಿಪ್ ಬಾಮ್ ಹಚ್ಕೊಂಡು ಫೈನಲಿ ರೆಡಿ ಆದೆ. ಇವಾಗ ನನ್ನ ಮಗನ ಕ್ರೀಮ್ ಹಾಕೋದಿದೆಯಲ್ಲ, 5 ನಿಮಿಷದ ಕೆಲಸ 1/4 ಗಂಟೆ ಆಗೋಗುತ್ತೆ. ಪಟ ಅಂತ ಕ್ರೀಮ್ ಹಾಕಿದ್ರೂ ಆಗಲ್ಲ. ಮಧ್ಯಾಹ್ನ ಅಷ್ಟರಲ್ಲಿ ಆಯಿತು, ಟೈಮ್ ಆಯಿತು. ಅವನು ಊಟ ಅಂತ ಇದ್ದ ಅಷ್ಟರಲ್ಲಿ ಲೇಟ್ ತಿಂಡಿ ತಿಂದಿದ್ದಲ್ವ, ಇಬ್ಬರು ಆಮ್ಲೆಟ್ ಹಾಕ್ಕೊಂಡ್ವಿ. ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡೆ. ನನ್ನ ಮಗನ ಸ್ಪೆಷಲ್ ಏನಂದರೆ ಆಮ್ಲೆಟಿಗೆ ಸಾಸ್ ಹಾಕೊಂಡು ತಿಂತಾನೆ. ನಾನು ಆನಿಯನ್ ಹಾಕಿದ್ದೆ, ಅವನಿಗೆ ಹಂಗೆ ಪ್ಲೇನ್ ಹಾಕ್ಕೊಟ್ಟೆ. ಇಬ್ಬರದು ಊಟ ಆಯಿತು. ಸ್ವಲ್ಪ ಹೊತ್ತು ಮಲ್ಕೊಂಡ. ಇವಾಗ ನೋಡಿ, ಪ್ಲೇಟ್ ತೊಗೊಂಡು ಹೋಗಂದ್ರೆ ಎಷ್ಟು ನಿಧಾನಕ್ಕೆ ಹಾಕ್ಬಿಡ್ತಾನೆ. ನಿಧಾನಕ್ಕೆ ಹಾಕಂದ್ರೆ ಹಾಕಲ್ಲ ನೋಡಿ, ಸೌಂಡ್ ಕೇಳೋಕ್ಕಾಗಲ್ಲ. ಅವನ ಕೆಲಸ ಏನೇ ಇದ್ರೂ ಅವನೇ ಮಾಡ್ತಾನೆ, ಅದೇನು ತೊಂದರೆ ಇಲ್ಲ. ಆಡಿ ಅಂತೂ 2 ವರ್ಷವೂ ಆಗಿಲ್ಲ, ಹಾಳು ಮಾಡಿ ಇಟ್ಟಿದ್ದಾನೆ. ಆಲ್ರೆಡಿ ಮಲ್ಕೊಂಡು ಎದ್ದ ಆಯಿತು. ಆ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿದೆ. ಅವನ ಜೊತೆ ಸ್ವಲ್ಪ ಹೊತ್ತು ಸಾಯಂಕಾಲ 4 ಗಂಟೆಗೆ ಎದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ 1 ಹಾಫ್ ಮಲಗಿದ್ದಿದ್ದ ತಕ್ಷಣ ನನ್ನ ಜೊತೆ ಆಟ ಆಡ್ತೀವಿ, ಆಯಿತಾ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಮತ್ತೆ ಸಾಯಂಕಾಲ ಆಯಿತು. ಕಸ ಹೊಡೀರಿ, ಮತ್ತು ಪೂಜೆ ಮಾಡು, ಮತ್ತು ಅದೇ ಮಾಡು, ಮತ್ತು ಇದೇ ಮಾಡು, ಮತ್ತು ಅದೇ ಕೆಲಸ. ಮಕ್ಕಳಿರೋ ಮನೇಲಿ ಕಸ ಇದ್ದೇ ಇರುತ್ತೆ ಯಾವಾಗಲೂ. ಅವನು ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ. ನಾನು ಪೂಜೆ ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ಮಾಡ್ತೀನಿ ಅಂತ ಅವನೇ ಪೂಜೆ ಮಾಡ್ತಿದ್ದಾನೆ. ಅವನೇ ಬಾಗಿಲಿಗೆ ನೀರು ಹಾಕ್ದ, ಅವನೇ ಪೂಜೆ ಮಾಡ್ತಿದ್ದಾನೆ. ದೀಪ ಹಚ್ಚಕ್ಕೆ ಬರಲ್ಲ ಅಲ್ಲ, ಹಂಗಾಗಿ ಊದ್ಬತ್ತಿ ಮಾತ್ರ ಹಚ್ಕೊತಾ ಇದ್ದಾನೆ. ಅವನು ಜೇನುತುಪ್ಪ ತಿಂದು ಸಾಂಬಾರ್ಗೆ ಇಡೋಣ ಅಂತ ಸಾಯಂಕಾಲ ಆಯಿತು. ಹಾಲು ಕಾಯಕ್ಕಿಟ್ಟು
ಮೆಂತ್ಯ ಸೊಪ್ಪಿನ ಮುಷಪ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಮಾಡೋಕೆ ಹೋದರೆ ಸರಿಗೆ ಬೈತಾರೆ. ಬಂದಮೇಲೆ ಮಾಡ್ಕೋತೀಯಾ, ಏನು ಮಾಡ್ತಿರ್ತೀಯ ಮನೇಲಿ ಅಂತ. ಏನು ಗೊತ್ತು ಅವ್ರಿಗೆ ಇಷ್ಟು ಕೆಲಸ ಇರುತ್ತೆ ಅಂತ. ಹೀಗಾಗಿ ಪಟ ಅಂತ ಕುಕ್ಕರ್ಗೆಲ್ಲ ಇಟ್ಟು ಸ್ವಲ್ಪ ಉಪ್ಪಾಕಿ ಅರಿಶಿನ ಹಾಕಿ ಅವರೆಬೇಳೆ ಮತ್ತು ತೊಗರಿಬೇಳೆ, ಮೆಂತ್ಯ ಸೊಪ್ಪು, ಟೊಮೆಟೊ, ಅರಿಶಿನ ಪುಡಿ, ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ರುಬ್ಕೊಳ್ಳೋದಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸಾಂಬಾರು ಪಟ ಅಂತ ಸಾಂಬಾರು ಮಾಡಿ ಪಟ ಅಂತ ಹಾಲು ಕಾಯಿಸಿ ಇನ್ನು ವಾಕ್ ಬೇರೆ ಹೋಗಬೇಕು. ಸುಸ್ತಾಯ್ತು ಅಷ್ಟರಲ್ಲಿ. ಇವಾಗ ಮೊಸಪ್ಪು ಮುದ್ದೆ ಮಾಡಬೇಕು ನೈಟ್. ನನ್ನ ಮಗನಿಗೆ ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಮುದ್ದೆ ಇಷ್ಟ. 3 ವಿಷಲ್ ಕೂಗಿಸಿ ಸಾಕು. 3 ವಿಷಲ್ ಆದರೆ ಚೆನ್ನಾಗಿ ಬಂದುಬಿಡುತ್ತೆ ಕಾಳು. ಇವಾಗ ಮೊಸರು ಇತ್ತು ಸ್ವಲ್ಪ ನಿಮ್ಮದು, ಹಾಗಾಗಿ ಮನೆಯಲ್ಲೇ ಬೆಣ್ಣೆ ಮಾಡ್ತೀನಿ ನಾನು. ಮನೆಯಲ್ಲೇ ಮಜ್ಜಿಗೆ ಮಾಡಿ ಮನೆಯಲ್ಲೇ ಬೆಣ್ಣೆ ಮಾಡಿ ಹಾಗಾಗಿ ತಿನ್ನೋಕ್ಕೆ ಮಾತ್ರ ಆಗುತ್ತೆ ಬೆಣ್ಣೆ, ತೊಂದರೆ ಏನಿಲ್ಲ. 3 ವಿಷಲ್ ಆಗಿದೆ. ಖಾರ ರುಬ್ಬಕ್ಕೆ ಸಾಂಬಾರಿಗಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಏನು ಮಾಡೋದು ಚಿಂತೆ. ಈಗ ಆಲ್ರೆಡಿ ಅಡುಗೆ ಆಯಿತು. ಬೆಳಗ್ಗೆ ಏನು ತಿಂಡಿ ಚಿಂತೆ. ಏನು ತಿಂಡಿ ನಿಮ್ಮ ಮನೇಲೂ ಹಿಂಗೇನಾ? ಅಷ್ಟು ಕಡಿ ನೀರು ಬೇಡ. ಮಾಡದೇ ಇರೋ ಕೆಲಸನೇ ಇಲ್ಲ. ಏನು ಮಾಡ್ತಿದ್ದೀರಾ ನೀವು? ಮಾಡ್ತಾನೆ ಕೆಲಸ. ಏನು ಮಾಡ್ತಿದ್ದೀರಾ? ನಾವು ಮಾಡಬೇಕಂತ ಏನಿಲ್ಲ, ಎಲ್ಲರಲ್ಲೂ ಹೆಲ್ಪ್ ಮಾಡ್ತಾನೆ ಪಾಪ, ಇಲ್ಲ ಅಂತಲ್ಲ. ಸ್ವಲ್ಪ ಹೊತ್ತು ವಾಕ್ ಹೋಗಿ ಬಂದು ಸಾಂಬಾರು ಮಾಡಿಟ್ಟಿದ್ದೆ. ಸೊ ಸರಿಯಾಗಿದೆಯಾ ಅಂತ ನೋಡಿ ಮಾಡಿದ್ದೀನಿ. ನನ್ನ ಮಗನಿಗೆ ಸಾಯಂಕಾಲ ಆಯ್ತಲ್ಲ, ಸಾಯಂಕಾಲ ಆಗಿದ ತಕ್ಷಣ ಹಾಲು ಬೇಕು ಅವನಿಗೆ.